ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ವಿಷಯ ಏನಪ್ಪಾ ಅಂದ್ರೆ, ಇದು ಯಾವುದೇ ಸಾಧಾರಣ ಕಥೆಯಲ್ಲ. ಇದು ಒಬ್ಬ ಸತ್ಯಶಂಕರ್ ಎಂಬ ಸಾಧಕನ ಶ್ರೇಷ್ಠ ಕತೆ. ಇವರ ತಂದೆ ಒಬ್ಬ ಬಡಪುರೋಹಿತ. ಸತ್ಯಶಂಕರ್ ಕಿರಿಯವನು. ತನ್ನ SSLC ಮುಗಿಸಿದ್ದರೂ ಮುಂದೆ ಕಾಲೇಜಿಗೆ ಹೋಗಲು ಇವರಲ್ಲಿ ಹಣವಿರಲಿಲ್ಲ. ಮನೆಯಲ್ಲಿ ನಿರುದ್ಯೋಗಿ ಅಣ್ಣಂದಿರು. ಆರ್ಥಿಕ ಸಂಕಷ್ಟಗಳ ನಡುವೆ ಇವರು PUCಗೆ ಓದು ಬಿಡಬೇಕಾಯಿತು. ಆದರೆ ಇವರು ಬದುಕಲ್ಲಿ ಸೋಲಲಿಲ್ಲ. ಇವರದು ಒಂದೇ ಕನಸು, ಏನಾದರೂ ಸಾಧನೆ ಮಾಡಬೇಕು ಎಂಬ ಹಠ. ಸರ್ಕಾರದ ಸಬ್ಸಿಡಿ ಯೋಜನೆಯಿಂದ ಕೇವಲ 15,000 ಸಾಲ ಪಡೆದು ಒಂದು ಆಟೋ ತೆಗೆದುಕೊಂಡರು. ಆಮೇಲೆ ಹಗಲು ರಾತ್ರಿ ಬೆವರು ಸುರಿಸುತ್ತಾ 1.5 ವರ್ಷ ಆಟೋ ಡ್ರೈವರ್ ಆಗಿ ಕೆಲಸ ಮಾಡಿ, ಸ್ವಲ್ಪ ದುಡ್ಡು ಸಂಗ್ರಹ ಮಾಡಿ ಅಂಬಾಸಿಡರ್ ಕಾರು ಖರೀದಿ ಮಾಡಿ ಬಾಡಿಗೆಗೆ ಓಡಿಸುತ್ತಾರೆ. ಕಷ್ಟಪಟ್ಟು ಸಂಪಾದನೆ ಮಾಡುತ್ತಾರೆ. ಅದರಿಂದ ಬಂದ ಹಣದಿಂದ ಆಟೋಮೊಬೈಲ್ ಶಾಪ್ ತೆರೆಯುತ್ತಾರೆ. 1994ರಲ್ಲಿ ತಾವು ಉಳಿತಾಯ ಮಾಡಿದ ಹಣದಿಂದ ಫೈನಾನ್ಸ್ ಕಂಪನಿಯನ್ನು ತೆರೆಯುತ್ತಾರೆ. ಸತ್ಯಶಂಕರ್ ಅವರಿಗೆ ಫೈನಾನ್ಸ್ ಕಂಪನಿಯು ಒಳ್ಳೆ ಲಾಭ ತಂದುಕೊಡುತ್ತದೆ. ಈ ಲಾಭದಿಂದ ಸತ್ಯಶಂಕರ್ ಅವರು ಪುತ್ತೂರಿನಲ್ಲಿ ಒಂದು ಮಿನರಲ್ ವಾಟರ್ ಬಾಟಲ್ ಉದ್ಯಮ ಪ್ರಾರಂಭಿಸುತ್ತಾರೆ. ಮಿನರಲ್ ವಾಟರ್ ಬಾಟಲ್ ಉದ್ಯಮ ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಲಾಭ ತಂದುಕೊಡುತ್ತೆ. 2 ವರ್ಷದ ಬಳಿಕ ತಮ್ಮ ಬುದ್ಧಿವಂತಿಕೆಯಿಂದ ಮಾರುಕಟ್ಟೆಯಲ್ಲಿ ಹೊಸ ರೀತಿಯ ಬಿಂದು ಜೀರಾ ಮಸಾಲೆ ಪಾನೀಯ ಮಾರಾಟ ಶುರು ಮಾಡುತ್ತಾರೆ. ಬರೀ ಕೋಲಾ, ಪೆಪ್ಸಿ, ಮ್ಯಾಂಗೋ ಡ್ರಿಂಕ್ ಕುಡಿದು ಬೇಸತ್ತಿದ್ದ ಜನರಿಗೆ ಈ ಹೊಸ ರೀತಿಯ ಬಿಂದು ಜೀರಾ ತುಂಬಾ ಇಷ್ಟ ಆಗಲು ಶುರು ಆಗುತ್ತೆ. ನೋಡ್ತಾ ನೋಡ್ತಾ ಈ ಬಿಂದು ಜೀರಾ ಡ್ರಿಂಕ್ಸ್ ಮಾರಾಟ ಗಗನಕ್ಕೆ ಜಿಗಿಯುತ್ತದೆ. ಅಷ್ಟೇ ಅಲ್ಲದೆ ಸತ್ಯಶಂಕರ್ ಅವರು ಹಳ್ಳಿಯ ಸಾವಿರಾರು ಜನರಿಗೆ ಕೆಲಸ ನೀಡಿದ್ದಾರೆ. 10,000ಕ್ಕೂ ಅಧಿಕ ಮಂದಿ ಪರೋಕ್ಷವಾಗಿ ಉದ್ಯೋಗವನ್ನು ಪಡೆದಿದ್ದಾರೆ. 60% ಮಹಿಳೆಯರಿಗೆ ಉದ್ಯೋಗವನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಪುತ್ತೂರಿನ 50 ಎಕರೆಯಲ್ಲಿ ಹಾಗೂ ತೆಲಂಗಾಣದಲ್ಲಿ 25 ಎಕರೆಯಲ್ಲಿ ಬಿಂದು ಜೀರಾ ಫ್ಯಾಕ್ಟರಿಯನ್ನು ಸತ್ಯಶಂಕರ್ ಅವರು ತೆರೆದಿದ್ದಾರೆ. ದೇಶದೆಲ್ಲೆಡೆ ಕಂಪನಿ ವಿಸ್ತರಿಸುವ ಗುರಿ ಇವರಿಗಿದೆ. ಇದು ಕೇವಲ ಕಥೆ ಅಲ್ಲ, ಪ್ರೇರಣೆಯ ಹಾದಿ. ಸಾಧನೆಗೆ ಹಣಕ್ಕಿಂತ ಮಹತ್ವವಾದದ್ದು ನಿಮ್ಮ ಛಲ ಮತ್ತು ನಂಬಿಕೆ. ಇಂತಹ ಹಲವಾರು ಸಾಧಕರ ಕಥೆಯನ್ನು ಕೇಳಲು ನಮ್ಮ ಕರ್ನಾಟಕ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮ್ಮ ಪ್ರೀತಿಯ AI ಆಂಕರ್ ಚೇತನ್ ರಾಜ್. ಧನ್ಯವಾದಗಳು.